ನೋಡಿ, ಇತಿಹಾಸ ನಮ್ಮ ಮುಂದೆ ಇದೆ. 4414ನೇ ದಸರಾ ಇವತ್ತು ನಾವು ಏನು ಆಚರಣೆ ಮಾಡ್ತಾ ಇದ್ದೀವಿ. ಈ ಹಿಂದೆ ನಾವು ನೋಡಿದಂತಹ ಸಂದರ್ಭ ವಿಜಯನಗರ ಸಾಮ್ರಾಜ್ಯವು ಶುರು ಮಾಡಿದಂತಹ ದಸರಾ, ತದನಂತರ ನಮ್ಮಲ್ಲಿ ಮಹಾರಾಜರ ಅಭಿಷೇಕ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಸುಮಾರು 18 ವರ್ಷಗಳ ಕಾಲ ಹೈದರಾಲಿ ಮತ್ತು ಟಿಪ್ಪು ದಸರಾನ ಮುಂದುವರಿಸ್ಕೊಂಡು ಹೋದರು ಅನ್ನೋದು ಒಂದು ಇತಿಹಾಸ ಇದೆ. ತದನಂತರ 1974ರ ನಂತರ ಸರ್ಕಾರ ವಹಿಸ್ಕೊಂಡಂತಹ ಸಂದರ್ಭದಿಂದ ಅನೇಕ ಎತ್ತರದ ಸಾಹಿತಿಗಳು, ಸಮಾಜದ ಮುಖಿಯಾದಂತಹ ವ್ಯಕ್ತಿಗಳು, ಎಸ್ ಎಂ ಕೃಷ್ಣ ಅವರು, ನಿಸಾರ್ ಅಹಮದ್ರವರು, ಸ್ವತಃ ರಾಷ್ಟ್ರಪತಿಗಳು ದಸರಾನ ಉದ್ಘಾಟನೆ ಮಾಡಿದ್ದಾರೆ. ಸಾಮಾನ್ಯ ಒಬ್ಬ ರೈತನು ಕೂಡ ದಸರಾ ಉದ್ಘಾಟನೆ ಮಾಡಿದಂತಹ ಸಂದರ್ಭಗಳಿವೆ. ಸಮಾಜದಲ್ಲಿ ಒಬ್ಬ ನಾಸ್ತಿಕ ಅಂತ ಹೆಸರು ಪಟ್ಕೊಂಡಿರುವಂತಹ ಬರಗೂರು ರಾಮಚಂದ್ರಪ್ಪ ಅವರು ನಾನು ಪೂಜೆ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಅವರು ಸರಿಯೋ ತಪ್ಪೋ ಆ ಸಂದರ್ಭದಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ. ದಸರಾ ಉದ್ಘಾಟನೆ ಸರ್ಕಾರ ಆಹ್ವಾನ ಮಾಡುವಂಥದ್ದು, ನಮ್ಮ ಕಾರ್ಯಕ್ರಮಗಳ ಚಾಲನೆ ಕೊಡುವಂಥದ್ದಕ್ಕೆ, ಪೂಜೆ ಪುರಸ್ಕಾರಗಳು ಮತ್ತು ಇದರ ಸಂಪೂರ್ಣವಾದಂಥ ಹೊಣೆಗಾರಿಕೆ ಸರ್ಕಾರ ನಡೆಸ್ಕೊಂಡು ಬಂದಿದೆ. ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಇವತ್ತು ವ್ಯಕ್ತಿ ಗಳಿಸಿರುವಂತಹ ಆ ಸ್ಥಾನಮಾನಗಳನ್ನ ಗೌರವಿಸಿ ನಾವು ಉದ್ಘಾಟಕರಾಗಿ ಕರೆಯುವಂಥದ್ದು. ಸೊ ಇದರಲ್ಲಿ ಜಾತಿ ಧರ್ಮ ಮತ್ತೊಂದಿಲ್ಲ. ಇಲ್ಲಿ ಬೇಕಾಗಿರುವಂಥದ್ದು ಸಾಹಿತ್ಯ ಲೋಕದಲ್ಲಿ ಅವರು ಪಡೆದಂತಹ ಏನು ಪ್ರಶಸ್ತಿಗಳಿದೆ ಅದನ್ನು ಗುರುತಿಸಿ ನಾವು ಮಾಡ್ತಾ ಇರುವಂಥ ಕೆಲಸ. ಸೊ ಆ ಕಾರಣದಿಂದ ನಾನು ಹೇಳುವಂಥದ್ದು, ನಾವು ಎಸ್ ಎಲ್ ಭೈರಪ್ಪ ಅವ್ರನ್ನೂ ಕರೆದ್ವಿ, ಈಗ ಅದನ್ನು ಟೀಕೆ ಮಾಡುವಂಥದ್ದಲ್ಲ. ಸೊ ಹಾಗಾಗಿ ನಾವು ಹೇಳುವಂಥದ್ದು, ನಮಗೆ ತಾಯಿ ಚಾಮುಂಡೇಶ್ವರಿಯ ಪೂಜಾ ಕಾರ್ಯಕ್ರಮದಿಂದ ದಸರಾ ಮಹೋತ್ಸವಕ್ಕೆ ಚಾಲನೆ ಕೊಡುವಂಥ ಒಂದು ಪರಿಪಾಠ ಹಿಂದೆಯಿಂದ ನಡ್ಕೊಂಡು ಬಂದಿದೆ. ಅದು ಬರುವಂತಹ ನೂರಾರು ವರ್ಷಗಳಲ್ಲಿ ಇದು ನಡ್ಕೊಂಡೇ ಹೋಗಬೇಕು. ನಾವು ಇರ್ತೀವೋ ಇಲ್ವೋ ಅದು ಮುಖ್ಯ ಅಲ್ಲ. ನೋಡಿ, ಇದು ಯಾವುದೇ ಧರ್ಮ ಅಥವಾ ಯಾವ ಜಾತಿಗೆ ಇದು ಸೀಮಿತವಾಗಿದ್ದಲ್ಲ. ನಾವು ಹೇಳ್ತಾ ಇರುವಂಥದ್ದು, ಯಾರಿಗೆ ನಮ್ಮ ಪ್ರಾಂತ್ಯದ ಆದಿಶಕ್ತಿ ಮೇಲೆ ನಂಬಿಕೆ ಇದೆ ಎಲ್ಲರಿಗೂ ಇದರ ಅವಕಾಶ ಇದೆ. ಹಾಗಾಗಿ ದಸರಾ ಮಹೋತ್ಸವ ಸುಗಮವಾಗಿ ಯಾವುದೇ ಅಡಚಣೆ ಇಲ್ಲದೆ ನಡೀಲಿ ಅಂತ ನನ್ನಲ್ಲಿರುವಂಥ ಭಕ್ತಿ ನಾನು ಯಾರಿಗೂ ತೋರಿಸೋದಲ್ಲ. ನನ್ನ ನಂಬಿಕೆ, ನನ್ನ ಅಪನಂಬಿಕೆ ನನ್ನ ಜೊತೆ ಇರುವಂಥದ್ದು. ನನ್ನ ನಡತೆ ಏನಿದೆ ಅದನ್ನು ಮಾತ್ರ ನೀವು ನೋಡಬೇಕಾಗಿರುವಂಥದ್ದು. ಸೊ ಹಾಗಾಗಿ ನಾನು ಯಾವಾಗಲೂ ಹೇಳ್ತೇನೆ, ಮನುಷ್ಯನಿಗೆ ಯಶಸ್ಸು ಅದು ಮತ್ತೊಬ್ಬರು ಅದನ್ನು ಅಳತೆ ಮಾಡಬೇಕಾಗಿರುವಂಥದ್ದು. ನಾನು ಮಾಡುವಂಥ ಕೆಲಸದಲ್ಲಿ ನನಗೆ ತೃಪ್ತಿ ಆಗಬೇಕು. ಇವತ್ತು ಅತೃಪ್ತರು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರು ಹೆಂಗಾದರೂ ಮಾಡಿ ಮೇಲೆ ಬರಬೇಕು ಅನ್ನೋದಕ್ಕೆ ಇಂಥ ವಿಚಾರಗಳನ್ನ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳೋದ್ರಿಂದ ಬಹುಶಃ ಅದು ಪ್ರಜ್ಞಾವಂತರಿಗೆ ಶೋಭೆ ತರುವಂಥ ಕೆಲಸ ಅಲ್ಲ. ಹಾಗಾಗಿ ನಾನು ಯಾರಿಗೂ ಟೀಕೆ ಮಾಡುವಂಥದ್ದಲ್ಲ. ಪ್ರತಿಯೊಂದನ್ನು ಸ್ವೀಕರಿಸಿ ನಾವು ಮುನ್ನಡೆಯಬೇಕಾಗಿರುವಂಥದ್ದು ನಮ್ಮ ಕೆಲಸ. ಎಲ್ಲ ಕಾಲಕ್ಕೂ ನಾವು ಎಲ್ಲ ಆಳ್ವಿಕೆಯಲ್ಲಿ ನಾವು ನೋಡಿದ್ದೇವೆ. ಯಾರು ಏನು ಅನ್ನೋದಲ್ಲ. ಇವತ್ತು ಸರ್ವಧರ್ಮೀಯ ಒಂದು ಏನು ವ್ಯವಸ್ಥೆ ನಮ್ಮಲ್ಲಿ ಭಾರತದಲ್ಲಿದೆ. ನಾನಾ ಭಾಷೆ, ನಾನಾ ಧರ್ಮ, ನಾನಾ ಪದ್ಧತಿಗಳನ್ನ ನಾವು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದನ್ನು ಸ್ವೀಕರಿಸಿ ಅದನ್ನು ಅನುಸರಿಸ್ಕೊಂಡು ಹೋಗುವಂಥದ್ದಕ್ಕೆ ನಾವು ಮಾತಾಡ್ತೀವಿ.